ರಾಜ್ಯದ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಅಡ್ವೊಕೇಟ್ ಜನರಲ್, ರಾಜ್ಯಪಾಲರು, ರಾಜ್ಯ ಮಂತ್ರಿಮಂಡಲ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಾಜ್ಯಪಾಲರ. ರ- ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಅಡ್ವೊಕೇಟ್ ಜನರಲ್, ರಾಜ್ಯಪಾಲರು, ರಾಜ್ಯ ಮಂತ್ರಿಮಂಡಲ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ರಾಜ್ಯಪಾಲರು. ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರು ಯಾರು? ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರು ಯಾರು? ಪಬ್ಲಿಕ್ ಪ್ರಾಸಿಕ್ಯೂಟರ್, ಸಾಲಿಸಿಟರ್ ಜನರಲ್, ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್. ಅಡ್ವೊಕೇಟ್ ಜನರಲ್. ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಗ್ರಾಮ ಪ್ರತಿಪಾದಿಸಿದವರು ಯಾರು? ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಮಹಾತ್ಮ ಗಾಂಧಿ. ಸಮುದಾಯ ಅಭಿವೃದ್ಧಿ ಯೋಜನೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂದಿತು? ಸಮುದಾಯ 1952ರಲ್ಲಿ. ಪಂಚಾಯತ್ ರಾಜ್ ಸಂಸ್ಥೆಯ ಚುನಾವಣೆಯನ್ನು ಸ್ಪರ್ಧಿಸಬೇಕಾದರೆ ಕನಿಷ್ಠ ವಯೋಮಿತಿ 21 ವರ್ಷ. ಸಂವಿಧಾನದ 73ನೇ ತಿದ್ದುಪಡಿಯು ಯಾವಾಗ ಜಾರಿಗೆ ಬಂದಿತು? ಸಂವಿಧಾನದ 73ನೇ ತಿದ್ದುಪಡಿಯು 1990ರಲ್ಲಿ ಜಾರಿಗೆ ಬಂದಿತು. ಹಣಕಾಸಿನ ವಿಧೇಯಕವನ್ನು ಯಾವ ಪೂರ್ವಾನುಮತಿಯೊಂದಿಗೆ ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸಬಹುದು? ಹಣಕಾಸಿನ ವಿಧೇಯಕವನ್ನು ಯಾರ ಪೂರ್ವಾನುಮತಿಯೊಂದಿಗೆ ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸಬಹುದು? ರಾಷ್ಟ್ರಪತಿ, ರಾಜ್ಯಪಾಲರು, ಸಭಾಪತಿ, ಮುಖ್ಯಮಂತ್ರಿ. ರಾಜ್ಯಪಾಲರು. ಭಾರತದ ಯಾವ ರಾಜ್ಯವು ಮಹಿಳಾ ಮುಖ್ಯಮಂತ್ರಿಯನ್ನು ಈವರೆಗೂ ಹೊಂದಿಲ್ಲ? ತಮಿಳುನಾಡು, ರಾಜಸ್ಥಾನ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ. ಭಾರತದ ಯಾವ ರಾಜ್ಯವು ಮಹಿಳಾ ಮುಖ್ಯಮಂತ್ರಿಯನ್ನು ಈವರೆಗೂ ಹೊಂದಿಲ್ಲ? ಮಹಾರಾಷ್ಟ್ರ. ಹಣಕಾಸಿನ ಸಭಾಪತಿ. ಹಣಕಾಸಿನ ವಿಧೇಯಕವನ್ನು ಯಾರ ಪೂರ್ವಾನುಮತಿಯೊಂದಿಗೆ ರಾಜ್ಯ ಶಾಸಕಾಂಗವು ಮಂಡಿಸಬಹುದು? ಸಭಾಪತಿ. ಭಾರತ ರಾಜ್ಯವನ್ನು ಮಹಾರಾಷ್ಟ್ರ ಇಲ್ಲಿವರೆಗೂ ಹೊಂದಿಲ್ಲ. ಭಾಷಾವಾರು ರಾಜ್ಯವಾಗಿ ಆಂಧ್ರಪ್ರದೇಶ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 3 ಅಕ್ಟೋಬರ್ 1, 1953. ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಲೆಫ್ಟಿನೆಂಟ್ ಗವರ್ನರ್ನಿಂದ ಆಳಲ್ಪಡುವುದಿಲ್ಲ? ಚಂಡೀಗಢ.
ಕೆಳಕಂಡ ಯಾವ ಪಟ್ಟಿಯಲ್ಲಿ ಭಾರತೀಯ ರೈಲ್ವೆ ಸೇರ್ಪಡೆಯಾಗಿದೆ? ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಉಳಿಕೆ ಅಧಿಕಾರಿಗಳು. ಕೇಂದ್ರ ಪಟ್ಟಿ. ಚುನಾವಣಾ ಬಹಿರಂಗ ಪ್ರಚಾರವು ಆಯಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವಾಗ ಸ್ಥಗಿತಗೊಳ್ಳಬೇಕು? ಚುನಾವಣೆ ಪ್ರಾರಂಭವಾಗುವ 28 ಗಂಟೆಗಳ ಮೊದಲು, ಮತದಾನ ಮುಕ್ತಾಯಗೊಳ್ಳುವ 48 ಗಂಟೆಗಳ ಮೊದಲು, ಮತದಾನ ಮುಕ್ತಾಯಗೊಳ್ಳುವ 48 ಗಂಟೆಗಳ ಮೊದಲು. ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸಮಾನ ಹಕ್ಕನ್ನು ನೀಡುವುದು. ವಿಶೇಷ ವಿವಾಹ ಕಾಯ್ದೆ 1954, ಸಮಾನ ವೇತನ ಕಾಯ್ದೆ 1976, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956, ಭಾರತೀಯ ವಿಚ್ಛೇದನ ಕಾಯ್ದೆ 1969. ಹಿಂದೂ ಉತ್ತರಾಧಿಕಾರಿಯ ಕಾಯ್ದೆಯ ಮುಖಾಂತರ ಮಹಿಳೆಯರಿಗೂ ಕೂಡ ಉತ್ತರಾಧಿಕಾರಿ ಅಂದರೆ ಪಿತ್ರಾರ್ಜಿತ ಸ್ವತ್ತು, ಇಬ್ಬರು ಮಕ್ಕಳಿದ್ರೆ ಇಬ್ಬರಿಗೂ ಸಮಾನವಾದ ಹಕ್ಕನ್ನು 1956ನೇ ಹಿಂದೂ ಉತ್ತರಾಧಿಕಾರಿ ಹಕ್ಕು. ಕೆಳಗಿನ ಯಾವುದು ಕಲಿಕಾ ಅಸಮರ್ಥತೆ ಅಲ್ಲ? ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ, ಡೆಫ್ನೆಸ್, ಡಿಸ್ಲೆಕ್ಸಿಯಾ. ಡೆಫ್ನೆಸ್. ಮಾನವ ಶಾಸ್ತ್ರಜ್ಞರು ಪ್ರಧಾನವಾಗಿ ಬಳಸುವ ಸಂಶೋಧನಾ ವಿಧಾನ. ಕ್ಷೇತ್ರ ಅಧ್ಯಯನ, ಪ್ರವಾಸಿ ಕಥನಗಳು, ಪ್ರಯೋಗಾಲಯಗಳು, ಜನಗಣತಿ. ಕ್ಷೇತ್ರ ಅಧ್ಯಯನ. ಸಂಸ್ಕೃತಿಯು ಯಾವುದರ ಭಾಗವಿದೆ? ಸಾಮಾಜಿಕ ಸಂಪತ್ತು, ಸಾಮಾಜಿಕ ಶಿಷ್ಟಾಚಾರ, ಉತ್ಪಾದನಾ ಪದ್ಧತಿ, ಧಾರ್ಮಿಕ ಮತ್ತು ನೈತಿಕ ಅಭಿವ್ಯಕ್ತಿಗಳು. ಸಾಮಾಜಿಕ ಸಂಪತ್ತು. ಕೆಳಗಿನ ಯಾವುದರ ಸ್ವರ ವಿನ್ಯಾಸವಲ್ಲದ ಒಂದು ಪ್ರಕಾರದ ಭಿನ್ನತೆಯನ್ನು ಮಾತ್ರ ಪ್ರತಿನಿಧಿಸುತ್ತದೆ? ವರ್ಗ, ಲಿಂಗತ್ವ, ಜಾತಿ, ಲಿಂಗ. ಪಶ್ಚಿಮ ಘಟ್ಟದುದ್ದಕ್ಕೂ ಅತಿ ವಿಸ್ತಾರವಾದ ಪರ್ವತ ಸಂಧಿ ಎಂದರೆ ಫಾಲ್ಟೆಡ್, ಬೋರ್ಪಾಟ್, ತಲ್ಘಾಟ್, ಕಣ್ವ ಸಂಧಿ. ಫಾಲ್ಟ್. ಪರ್ವತ ಸರಣಿಯು ಪಶ್ಚಿಮದ ಗುಜರಾತ್ನಿಂದ ಉತ್ತರ ದೆಹಲಿಯವರೆಗೂ ಹಬ್ಬಿದೆ, ಅದು ಯಾವುದು? ಪರ್ವತ ಸರಣಿಯ ಪಶ್ಚಿಮದಲ್ಲಿ ಗುಜರಾತ್ನಿಂದ ಉತ್ತರದಲ್ಲಿ ದೆಹಲಿಯವರೆಗೂ ಹಬ್ಬಿದೆ, ಅದು ಯಾವುದು? ಅರಾವಳಿ, ವಿಂಧ್ಯ, ಸಾತ್ಪುರಾ, ಕೈಮೂರ್ ಶ್ರೇಣಿಗಳು. ಅರಾವಳಿ. ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಕೊಯ್ನಾ, ಭೀಮಾ, ಪೆನಗಂಗಾ, ತುಂಗಭದ್ರಾ. ಪೆನಗಂಗಾ. ಭಾರತದ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸುವ ಅವಧಿ ಎಂದರೆ ಜೂನ್ ಮತ್ತು ಸೆಪ್ಟೆಂಬರ್. ಗಾಂಧಿ ಸಾಗರದ ಅಣೆಕಟ್ಟನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಗಾಂಧಿ ಸಾಗರದ ಅಣೆಕಟ್ಟನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಕೃಷ್ಣಾ
ಸ್ಲಾಟ್ಲೇಜ್, ಮಹಾನದಿ, ಚಂಬಲ್. ಚಂಬಲ್ ಕಣಿವೆ. ಕೆಳಗಿನ ಕೆಳಗಿನ ರಾಜ್ಯಗಳನ್ನು ಗಮನಿಸಿ: ಪಶ್ಚಿಮ ಬಂಗಾಳ, ಗುಜರಾತ್, ಕೇರಳ, ತಮಿಳುನಾಡು. ಈ ಕೆಳಗಿನವುಗಳಲ್ಲಿ ಯಾವುದು ಒಟ್ಟು ಜಮೀನಿನ ಉತ್ಪಾದನೆ ಇಳಿಕೆಯಲ್ಲಿ ಸರಿಯಾದ ಕ್ರಮಣಿಕೆಯಾಗಿದೆ? ಗುಜರಾತ್, ದೆನ್ ಕೇರಳ, ದೆನ್ ಪಶ್ಚಿಮ ತಮಿಳುನಾಡು, ಪಶ್ಚಿಮ ಬಂಗಾಳ. ಇವುಗಳಲ್ಲಿ ಯಾವುದು ರಾಜಸ್ಥಾನ ರಾಜ್ಯದ ಹೆಸರಾದ ತಾಮ್ರದ ಗಣಿಯಾಗಿದೆ? ಅಗ್ನಿಗುಂಡಲ, ಬಾಲ್ಘಾಟ್, ಬನಸ್ಕಾಂತ, ಕೇತ್ರಿ.